ಕೆಲವು ದಿನಗಳ ಹಿಂದೆ ಒಂದು ದೊಡ್ಡ ಸಂಚಲನ ಸುದ್ದಿ ಬಂದಿತ್ತು. ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಮೆರಿಕನ್ ಡಾಲರ್ಗಳು ಅಮೆರಿಕ ಟ್ರೆಜರಿ ಬಾಂಡ್ಗಳಲ್ಲಿ ಹಾಕಿದ ಹೂಡಿಕೆಗಳನ್ನು ಕಡಿಮೆ ಮಾಡ್ತಾ ಚಿನ್ನದತ್ತ ಹಣವನ್ನು ತಿರುಗಿಸಿತು. ಇದು ಸಾಮಾನ್ಯ ನಿರ್ಧಾರ ಅಲ್ಲ. ಭಾರತ್ ಡಿ-ಡಾಲರೈಜೇಷನ್ ಅಂದ್ರೆ ಡಾಲರ್ ಆಧಾರಿತ ವ್ಯವಸ್ಥೆಯಿಂದ ದೂರ ಸರಿಯುತ್ತಿರುವಂತೆ ಒಂದು ಬಲವಾದ ಸಂಕೇತ. ಡಾಲರ್ ಆಸ್ತಿಗಳ ಮೇಲಿನ ಅವಲಂಬನೆಯನ್ನು ನಿಧಾನವಾಗಿ ಕಡಿಮೆ ಮಾಡ್ತಿರುವಂತೆ ಸ್ಪಷ್ಟ ದಿಕ್ಕು. ಆದ್ರೆ ಇದು ಪೂರ್ತಿ ಕಥೆಯಲ್ಲ. ಇದರ ನಂತರ ಬಂದ ಎರಡು ದೊಡ್ಡ ಘಟನೆಗಳು ಡಿ-ಡಾಲರೈಜೇಷನ್ ಈಗ ಕೇವಲ ಸಿದ್ಧಾಂತ ಮಾತ್ರವಲ್ಲ, ನಿಜ ಜೀವನದಲ್ಲಿ ನಡೆಯುತ್ತಿರುವ ಸತ್ಯ ಅಂತ ಸಾಬೀತುಪಡಿಸಿದವು. ಮೊದಲು ರಷ್ಯಾ ಬಗ್ಗೆ ಹೇಳೋಣ. ಕಳೆದ ಕೆಲವು ವರ್ಷಗಳಿಂದ ರಷ್ಯಾ ತನ್ನ ವ್ಯಾಪಾರವನ್ನು ಡಾಲರ್ನಿಂದ ಪೂರ್ತಿ ತಿರುಗಿಸುವ ಪ್ರಯತ್ನದಲ್ಲಿದೆ. ಇತ್ತೀಚೆಗೆ ರಷ್ಯಾ ಉಪ ಪ್ರಧಾನಿ ಅಲೆಕ್ಸಾಂಡರ್ ನೊವಾಕ್ ಪ್ರೆಸ್ ಮೀಟ್ನಲ್ಲಿ ಸ್ಪಷ್ಟವಾಗಿ ಹೇಳಿದರು, ರಷ್ಯಾ ಚೀನಾ ನಡುವೆ ನಡೆಯುವ ವ್ಯಾಪಾರದಲ್ಲಿ 95% ಈಗ ಡಾಲರ್ನಲ್ಲಿ ನಡೆಯುತ್ತಿಲ್ಲ. ಬದಲಿಗೆ ರೂಬಲ್, ಯುವಾನ್ ವಂತೆ ತಮ್ಮ ಸ್ವಂತ ಕರೆನ್ಸಿಗಳಲ್ಲೇ ವ್ಯವಹಾರಗಳು ನಡೆಯುತ್ತಿವೆ. ಅದೇ ರೀತಿ ಭಾರತ ರಷ್ಯಾ ನಡುವೆ ಕೂಡ ಈಗ ಹೆಚ್ಚಿನ ವ್ಯವಹಾರಗಳು ಸ್ಥಳೀಯ ಕರೆನ್ಸಿಗಳಲ್ಲೇ ನಡೆಯುತ್ತಿವೆ. ಈ ವಿಷಯವನ್ನು ರಷ್ಯಾ ಸರ್ಕಾರದ ಸುದ್ದಿ ಸಂಸ್ಥೆ ಟಾಸ್ ಮಾತ್ರವಲ್ಲ, ಪ್ರಪಂಚದ ಹಲವು ಪ್ರಮುಖ ಮೀಡಿಯಾ ಸಂಸ್ಥೆಗಳು ಕೂಡ ವರದಿ ಮಾಡಿವೆ. ಕೆಲವು ವರ್ಷಗಳ ಹಿಂದೆ ಇದು ಕೇವಲ ಅಂದಾಜುಗಳು, ಊಹೆಗಳು ಮಾತ್ರವಾಗಿದ್ದರೆ ಈಗ ಅದು ಭೂಮಿಯ ಮೇಲೆ ನಿಜವಾಗಿ ನಡೆಯುತ್ತಿರುವ ಬದಲಾವಣೆಯಾಗಿ ಕಾಣುತ್ತಿದೆ. ಆದ್ರೆ ಕತೆ ಇಲ್ಲಿಗೆ ನಿಲ್ಲಲಿಲ್ಲ. ಚೀನಾ ಇತ್ತೀಚೆಗೆ ಒಂದು ಹೆಜ್ಜೆ ಇಟ್ಟಿತು, ಕಳೆದ 10-12 ವರ್ಷಗಳಲ್ಲಿ ಎಂದು ನೋಡದ ರೀತಿಯದು. ಚೀನಾ ತನ್ನ ಯುವಾನ್ ಕರೆನ್ಸಿಯಲ್ಲಿ ಕೊಡುವ ಸಾಲಗಳನ್ನು ಭಾರೀಯಾಗಿ ಹೆಚ್ಚಿಸಿತು. ವರದಿಗಳ ಪ್ರಕಾರ ಈಗಾಗಲೇ ಯುವಾನ್ನಲ್ಲಿ ಕೊಟ್ಟ ಒಟ್ಟು ಸಾಲಗಳು $480 ಬಿಲಿಯನ್ ದಾಟಿವೆ. ಇದು ಇತಿಹಾಸದಲ್ಲಿ ಒಂದು ಮೇಲುಗಲ್ಲು. ಇದುವರೆಗೂ ಪ್ರಪಂಚದಲ್ಲಿ ಹೆಚ್ಚಿನ ಸಾಲಗಳು ಡಾಲರ್ನಲ್ಲೇ ನಡೆಯುತ್ತಿದ್ದವು. ನಂತರ ಯೂರೋ, ಜಪಾನ್ ಯೆನ್, ಕೊನೆಯಲ್ಲಿ ಯುವಾನ್. ಆದ್ರೆ ಈಗ ಈ ಕ್ರಮ ಪೂರ್ತಿ ಬದಲಾಗಿ ಹೋಯಿತು. ಯುವಾನ್ ಯೆನ್ನು, ಯೂರೋವನ್ನು ಕೂಡ ಹಿಂದಕ್ಕೆ ತಳ್ಳಿ ಡಾಲರ್ ನಂತರ ಎರಡನೇ ಅತಿದೊಡ್ಡ ಸಾಲ ಕರೆನ್ಸಿಯಾಗಿ ಬೆಳೆದಿದೆ. ಇನ್ನಷ್ಟು ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಬಿಳಿಯಸ್ ಪ್ರಕಾರ 2022ರ ನಂತರ ಪ್ರಪಂಚದಲ್ಲಿ ಒಂದು ದೊಡ್ಡ ತಿರುವು ಬಂದಿತು. ಹಿಂದೆ ಹೆಚ್ಚಿನ ಸಾಲಗಳು ಡಾಲರ್ ಅಥವಾ ಯೂರೋದಲ್ಲಿದ್ದರೆ ಈಗ ಅದೇ ಸಾಲಗಳು ರೆನ್ಮಿನ್ಬಿ ಅಂದ್ರೆ ಚೀನಾ ಯುವಾನ್ಗೆ ತಿರುಗುತ್ತಿವೆ. ಸರಳವಾಗಿ ಹೇಳೋದಾದ್ರೆ ಹಿಂದೆ ದೇಶಗಳು ಹೂಡಿಕೆಗಳು, ಸಾಲಗಳಿಗಾಗಿ ಅಮೆರಿಕನ್ ಬಾಂಡ್ಗಳನ್ನು ಆಶ್ರಯಿಸುತ್ತಿದ್ದವು. ಈಗ ಹಲವು ದೇಶಗಳು ಯುವಾನ್ ಬಾಂಡ್ಗಳಲ್ಲಿ ಹೂಡಿಕೆ ಹೆಚ್ಚಿಸುತ್ತಿವೆ, ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಮಾಡ್ತಿವೆ. ಈ ಬದಲಾವಣೆ ಅಷ್ಟು ದೊಡ್ಡದು ಆದ್ದರಿಂದ ಬಿಲಿಯಸ್ ಕೂಡ ಒಪ್ಪಿಕೊಂಡಿದೆ. ಬ್ರಿಕ್ಸ್ ದೇಶಗಳ ಮೂಲಕ ಡಿ-ಡಾಲರೈಜೇಷನ್ ವೇಗವಾಗಿ ನಡೆಯುತ್ತಿದೆ. ಅದರಲ್ಲಿ ಚೀನಾ ಯುವಾನ್ ಕೇಂದ್ರ ಸ್ಥಾನದಲ್ಲಿದೆ. ಅಂದ್ರೆ ಹಿಂದೆ ಡಾಲರ್ ಮಾಡುತ್ತ ಎಲ್ಲ ಕೆಲಸ ಈಗ ಯುವಾನ್ ಮಾಡ್ತಿದೆ. ಮುಂದಿನ ದಿನಗಳಲ್ಲಿ ಚೀನಾ ಆರ್ಥಿಕ ಪ್ರಭಾವ ಇನ್ನಷ್ಟು ಆಳವಾಗಿ ಕಾಣುತ್ತದೆ. ಇನ್ನು ರಷ್ಯಾ ವಿಷಯಕ್ಕೆ ಬಂದ್ರೆ ಉಪ ಪ್ರಧಾನಿ ನೊವಾಕ್ ಸ್ಪಷ್ಟವಾಗಿ ಹೇಳಿದರು, ಭಾರತ ರಷ್ಯಾ ನಡುವೆ ವ್ಯಾಪಾರದಲ್ಲಿ 90-95% ಈಗ ರೂಬಲ್, ಯುವಾನ್ ಅಥವಾ ಭಾರತೀಯ ರೂಪಾಯಿಗಳಲ್ಲೇ ನಡೆಯುತ್ತಿದೆ. ಪಶ್ಚಿಮ ದೇಶಗಳು ಅಮೆರಿಕ ಹಾಕಿದ ನಿರ್ಬಂಧಗಳಿಂದ ಡಾಲರ್ ಮೇಲೆ ಅವಲಂಬಿತವಾಗುವುದು ಕಷ್ಟವಾಯಿತು ಅಂತ. ಆದ್ದರಿಂದ ರಷ್ಯಾ ಭಾರತ್, ಚೀನಾಗಳೊಂದಿಗೆ ಸ್ಥಳೀಯ ಕರೆನ್ಸಿಗಳಲ್ಲಿ ವ್ಯಾಪಾರ ತಿರುಗಿಸಿತು ಅಂತ ಹೇಳಿದರು. ರಷ್ಯಾ ಚೀನಾ ನಡುವೆ ಈ ವಿಧಾನ ಯುದ್ಧ ಶುರುವಾದ ನಂತರವೇ ಅನುಷ್ಠಾನಕ್ಕೆ ಬಂದಿತು. ಆದ್ರೆ ಭಾರತ ರಷ್ಯಾ ನಡುವೆ ಕಳೆದ 2 ವರ್ಷಗಳಲ್ಲಿ ನಿಧಾನವಾಗಿ ಬಲಗೊಂಡಿದೆ. ಹಿಂದೆ ಕೆಲವು ಖಾಸಗಿ ರಿಟೈನರಿಗಳು ಮಾತ್ರ, ರಿಲಯನ್ಸ್ ಎನರ್ಜಿ, ನೈರಾ ಎನರ್ಜಿ ವಂತಿವು ಕಾಲಕಾಲಕ್ಕೆ ಯುವಾನ್ನಲ್ಲಿ ಪಾವತಿ ಮಾಡುತ್ತಿದ್ದವು. ಆದ್ರೆ ಈಗ ಅಕ್ಟೋಬರ್ 2025ರ ವೇಳೆಗೆ ಹಲವು ಸರ್ಕಾರಿ ರಿಟೈನರಿಗಳು ಕೂಡ ರಷ್ಯಾ ತೈಲಕ್ಕಾಗಿ ಯುವಾನ್ನಲ್ಲೇ ಪಾವತಿ ಮಾಡುತ್ತಿವೆ. ಈ ಬದಲಾವಣೆ ಹಿಂದೆ ಆರ್ಬಿಐ ಪಾತ್ರ ತುಂಬಾ ಮುಖ್ಯ. ಆರ್ಬಿಐ ಸ್ಥಳೀಯ ಕರೆನ್ಸಿ ವ್ಯಾಪಾರಕ್ಕಾಗಿ ಒಂದು ಸುಲಭ ವ್ಯವಸ್ಥೆ ತಯಾರಿಸಿತು. ಅದನ್ನು ವಾಸ್ತ್ರೋ ಅಕೌಂಟ್ ಅಂತ ಕರೀತಾರೆ. ಈ ವಾಸ್ತ್ರೋ ಅಕೌಂಟ್ ವಿಧಾನ ತುಂಬಾ ಚುಚ್ಚುಮಾತಾಗಿ ರೂಪಿಸಿದ್ದಾರೆ. ಉದಾಹರಣೆಗೆ, ಭಾರತದಲ್ಲಿ ಒಬ್ಬ ವ್ಯಾಪಾರಿ ರಷ್ಯಾದಿಂದ ₹100 ಮೌಲ್ಯದ ಸಾಮಾನು ಖರೀದಿಸಬೇಕಾದರೆ ಆ ಹಣವನ್ನು ಎಸ್ಬಿಐ ಬ್ಯಾಂಕ್ನಲ್ಲಿ ಠೇವಣಿ ಮಾಡ್ತಾನೆ. ಆ ಹಣ ರಷ್ಯಾ ವ್ಯಾಪಾರಿ ಹೆಸರಿನಲ್ಲಿ ವಾಸ್ತ್ರೋ ಅಕೌಂಟ್ಗೆ ದಾಖಲಾಗುತ್ತದೆ.
ನಂತರ ರಷ್ಯಾ ವ್ಯಾಪಾರಿ ಭಾರತದಿಂದ ಏನನ್ನಾದರೂ ಖರೀದಿಸುವಾಗ ಆ 100 ರೂಪಾಯಿ ಅವನ ಖಾತೆಗೆ ಬಂದು ಬಿಡುತ್ತದೆ. ಹೀಗೆ ಮೂರನೇ ಕರೆನ್ಸಿ ಡಾಲರ್ ಅವಶ್ಯಕತೆಯೇ ಇಲ್ಲದೆ ಎರಡು ದೇಶಗಳ ನಡುವೆ ವ್ಯಾಪಾರ ಸುಲಭವಾಗಿ ಸ್ಥಳೀಯ ಕರೆನ್ಸಿಗಳಲ್ಲಿ ನಡೆದು ಹೋಗುತ್ತದೆ. ರಷ್ಯಾ ಕೂಡ ಒಪ್ಪಿಕೊಂಡಿದೆ. ಆರ್ಬಿಐ ಈ ವಿಧಾನ ಎರಡು ದೇಶಗಳ ವ್ಯಾಪಾರಕ್ಕೆ ತುಂಬಾ ಸಹಾಯಕವಾಗಿದೆ ಅಂತ. ಆದ್ದರಿಂದ ಈಗ ಭಾರತ ರಷ್ಯಾ ನಡುವೆ ಸ್ಥಳೀಯ ಕರೆನ್ಸಿ ವ್ಯವಹಾರಗಳು ಭಾರಿಯಾಗಿ ಹೆಚ್ಚಿವೆ. ಅಂದ್ರೆ ವ್ಯಾಪಾರ ಸಾಮಾನುಗಳಿಗೆ ಮಾತ್ರ ಸೀಮಿತವಲ್ಲ, ಕರೆನ್ಸಿ ಮಟ್ಟದಲ್ಲೂ ಹೊಸ ಯುಗ ಶುರುವಾಗಿದೆ. ಮತ್ತೊಂದು ಕಡೆ ಚೀನಾ ಸುದ್ದಿ ಇನ್ನಷ್ಟು ಆಸಕ್ತಿಕರ. ಫೈನಾನ್ಷಿಯಲ್ ಟೈಮ್ಸ್ ವರದಿ ಪ್ರಕಾರ 2022ರ ನಂತರ ಯುವಾನ್ ಸಾಲಗಳು ಆಕಾಶವನ್ನೇ ಮುಟ್ಟಿವೆ. ಈಗ ಪ್ರಪಂಚ ವ್ಯಾಪಾರ ಆರ್ಥಿಕ ವ್ಯವಸ್ಥೆಯಲ್ಲಿ ಯುವಾನ್ ಪಾಲು ಸುಮಾರು 7.6% ಬಂದಿದೆ. ಇದು ಯೂರೋವನ್ನು ಹಿಂದಕ್ಕೆ ತಳ್ಳಿ ಡಾಲರ್ ನಂತರ ಎರಡನೇ ಸ್ಥಾನದಲ್ಲಿದೆ. ಇದುವರೆಗೂ ಡಾಲರ್ನಲ್ಲಿ ಸಾಲ ತೆಗೆದುಕೊಳ್ಳುತ್ತಿದ್ದ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಈಗ ಯುವಾನ್ನು ಆದ್ಯತೆ ಕೊಡುತ್ತಿವೆ. ತಾಜಾ ಉದಾಹರಣೆ ದಕ್ಷಿಣ ಆಫ್ರಿಕಾ ತಮ್ಮ ಡಾಲರ್ ಸಾಲಗಳನ್ನು ಯುವಾನ್ಗೆ ತಿರುಗಿಸುವುದು ಶುರು ಮಾಡಿತು. ಸುದ್ದಿಗಳಲ್ಲಿ ಹೇಳಿದಂತೆ ದಕ್ಷಿಣ ಆಫ್ರಿಕಾ ಬ್ಯಾಂಕ್ ಬ್ರಿಕ್ಸ್ನು ಗಮನದಲ್ಲಿಟ್ಟುಕೊಂಡು ಮೊದಲ ಬಾರಿಗೆ ಸಾಲವನ್ನು ಯುವಾನ್ನಲ್ಲಿ ಸೀಲ್ ಮಾಡಿತು. ಒಟ್ಟು $90 ಮಿಲಿಯನ್, ಅಂದ್ರೆ ಸುಮಾರು 2.1 ಬಿಲಿಯನ್ ಯುವಾನ್. ಅಂದ್ರೆ ಆ ಸಾಲ ಪಾವತಿ ಡಾಲರ್ನಲ್ಲಿ ಅಲ್ಲ, ಚೀನಾ ಕರೆನ್ಸಿಯಲ್ಲೇ. ಹೀಗೆ ಆಳವಾಗಿ ನೋಡಿದ್ರೆ ಡಾಲರ್ ಪ್ರಾಬಲ್ಯ ನಿಧಾನವಾಗಿ ಆದರೂ ಖಚಿತವಾಗಿ ದುರ್ಬಲಗೊಳ್ಳುತ್ತಿದೆ. ಚೀನಾ ಯುವಾನ್ ಹೊಸ ಶಕ್ತಿಯಾಗಿ ಬೆಳೆದು ಪ್ರಪಂಚ ಆರ್ಥಿಕ ವ್ಯವಸ್ಥೆಯಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸುತ್ತಿದೆ. ಈ ಬದಲಾವಣೆ ಕೇವಲ ಆರ್ಥಿಕ ವ್ಯವಹಾರಗಳಿಗೆ ಮಾತ್ರ ಸೀಮಿತವಲ್ಲ, ಇದು ಪ್ರಪಂಚ ರಾಜಕೀಯ ಶಕ್ತಿ ಸಮತೋಲನವನ್ನು ಕೂಡ ಪೂರ್ತಿ ಬದಲಾಯಿಸಲಿದೆ. ಈ ಧೋರಣೆಯ ಪ್ರಭಾವಗಳನ್ನು ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್, ಲಾಂಗ್ ಟರ್ಮ್ ದೃಷ್ಟಿಯಿಂದ ವಿಶ್ಲೇಷಿಸಿದ್ರೆ ಸ್ಪಷ್ಟತೆ ಬರುತ್ತದೆ. ಶಾರ್ಟ್ ಟರ್ಮ್ ಪ್ರಭಾವ 1 ರಿಂದ 3 ವರ್ಷಗಳು ಇದೀಗ ದೊಡ್ಡ ಬದಲಾವಣೆ ಕಾಣುವುದಿಲ್ಲ. ಡಾಲರ್ ಇನ್ನೂ ಪ್ರಪಂಚ ರಿಸರ್ವ್ ಕರೆನ್ಸಿಯಾಗಿದೆ. ಸ್ವಿಫ್ಟ್ ವ್ಯವಸ್ಥೆ ಮೂಲಕ 80%ಕ್ಕಿಂತ ಹೆಚ್ಚು ಅಂತಾರಾಷ್ಟ್ರೀಯ ಪಾವತಿಗಳು ಡಾಲರ್ನಲ್ಲೇ ನಡೆಯುತ್ತಿವೆ. ಪ್ರಪಂಚ ದೇಶಗಳ ರಿಸರ್ವ್ಗಳಲ್ಲಿ 58 ರಿಂದ 60% ಡಾಲರ್ನಲ್ಲೇ ಇದೆ. ಐಎಂಎಫ್ ಡೇಟಾ ಪ್ರಕಾರ ಯುವಾನ್ ಈಗ ಕೇವಲ 2 ರಿಂದ 3% ಮಾತ್ರ. ಆದ್ದರಿಂದ ಶಾರ್ಟ್ ಟರ್ಮ್ನಲ್ಲಿ ಡಾಲರ್ ಪ್ರಾಬಲ್ಯ ಅದೇ ರೀತಿ ಮುಂದುವರಿಯುತ್ತದೆ. ಯಾವುದೇ ಆಕಸ್ಮಿಕ ಆಘಾತ ಇಲ್ಲದಿದ್ದರೆ ಮಾರುಕಟ್ಟೆ ಸ್ಥಿರತೆ ನಿಲ್ಲುತ್ತದೆ. ಮೀಡಿಯಂ ಟರ್ಮ್ ಪ್ರಭಾವ 3 ರಿಂದ 10 ವರ್ಷಗಳು, ಇಲ್ಲಿಯೇ ನಿಜವಾದ ಬದಲಾವಣೆ ಶುರುವಾಗುತ್ತದೆ. ಡಾಲರ್ ಪ್ರಾಬಲ್ಯಕ್ಕೆ ಗಟ್ಟಿ ದೆಬ್ಬೆ ಬೀಳುತ್ತದೆ, ಏಕೆಂದರೆ ಲೋಕಲ್ ಕರೆನ್ಸಿ ಇನ್ವಾಯ್ಸಿಂಗ್ ಹೆಚ್ಚುತ್ತಿದೆ. ಬ್ರಿಕ್ಸ್ ದೇಶಗಳು ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ತಮ್ಮ ನಡುವೆ ವ್ಯಾಪಾರವನ್ನು ಸ್ಥಳೀಯ ಕರೆನ್ಸಿಗಳಲ್ಲಿ ಮಾಡುತ್ತಿವೆ. ಉದಾಹರಣೆಗೆ ರಷ್ಯಾ ಚೀನಾ ನಡುವೆ 90% ವ್ಯಾಪಾರ ಯುವಾನ್ ರೂಬಲ್ನಲ್ಲಿ ನಡೆಯುತ್ತಿದೆ. ಭಾರತ್ ರಷ್ಯಾ ನಡುವೆ ರೂಪಾಯಿ ರೂಬಲ್ ಟ್ರೇಡ್ ಹೆಚ್ಚುತ್ತಿದೆ. ಯುವಾನ್ ಇಂಟರ್ನ್ಯಾಷನಲೈಸೇಷನ್ ಚೀನಾ ಸಿನಪಿಎಸ್ ವ್ಯವಸ್ಥೆಯನ್ನು ವಿಸ್ತರಿಸುತ್ತಿದೆ. 2025ರ ವೇಳೆಗೆ 50ಕ್ಕಿಂತ ಹೆಚ್ಚು ದೇಶಗಳು ಯುವಾನ್ನಲ್ಲಿ ಟ್ರೇಡ್ ಮಾಡುತ್ತಿವೆ. ಸೌದಿ ಅರೇಬಿಯಾ, ಬ್ರೆಜಿಲ್, ಅರ್ಜೆಂಟೀನಾವಂತೆ ದೇಶಗಳು ಯುವಾನ್ನಲ್ಲಿ ತೈಲ ಖರೀದಿ ಶುರು ಮಾಡಿವೆ. ಡಿ-ಡಾಲರೈಸೇಷನ್ ಟ್ರೆಂಡ್ ರಷ್ಯಾದ ಮೇಲಿನ ನಿರ್ಬಂಧಗಳ ನಂತರ ಹಲವು ದೇಶಗಳು ಡಾಲರ್ ಆಧಾರಿತ ವ್ಯವಸ್ಥೆಯಿಂದ ದೂರ ಸರಿಯುತ್ತಿವೆ. ಚಿನ್ನದ ರಿಸರ್ವ್ಗಳನ್ನು ಹೆಚ್ಚಿಸುತ್ತಿವೆ. ಚೀನಾ, ರಷ್ಯಾ, ಟರ್ಕಿ. ಲಾಂಗ್ ಟರ್ಮ್ ಪ್ರಭಾವ 10ಕ್ಕಿಂತ ಹೆಚ್ಚು ವರ್ಷಗಳು. ಪ್ರಪಂಚ ಒಂದೇ ಕರೆನ್ಸಿ ಪ್ರಾಬಲ್ಯದಿಂದ ಬಹುಳ ಕರೆನ್ಸಿ ವ್ಯವಸ್ಥೆ ಕಡೆಗೆ ಹೋಗುತ್ತದೆ. ಈ ವ್ಯವಸ್ಥೆಯಲ್ಲಿ ಡಾಲರ್ ಅಲ್ಲ, ಬಹುಳ ಕರೆನ್ಸಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಯುವಾನ್, ಯೂರೋ, ರೂಪಾಯಿ, ರೂಬಲ್, ರಿಯಾಲ್ ಇವೆಲ್ಲ ಮುಖ್ಯ ರಿಸರ್ವ್ ಕರೆನ್ಸಿಗಳಾಗಿ ಬದಲಾಗುತ್ತವೆ. ಅಮೆರಿಕ ನಿರ್ಬಂಧಗಳ ಶಕ್ತಿ ಕಡಿಮೆಯಾಗುತ್ತದೆ. ಪ್ರಸ್ತುತ ಡಾಲರ್ ಆಧಾರಿತ ಸ್ವಿಫ್ಟ್ ವ್ಯವಸ್ಥೆ ಮೂಲಕ ಅಮೆರಿಕ ಯಾವ ದೇಶವನ್ನಾದರೂ ಆರ್ಥಿಕವಾಗಿ ಏಕಾಂಗಿಯಾಗಿ ಬೇರ್ಪಡಿಸಬಲ್ಲದು. ಆದರೆ ಬಹುಳ ಕರೆನ್ಸಿ ವ್ಯವಸ್ಥೆಯಲ್ಲಿ ಇದು ಸಾಧ್ಯವಿಲ್ಲ. ದೇಶಗಳು ಯುವಾನ್, ಯೂರೋ ಅಥವಾ ಇತರ ಮಾರ್ಗಗಳಲ್ಲಿ ಟ್ರೇಡ್ ಮಾಡಬಲ್ಲವು. ಬಹುಳ ರಿಸರ್ವ್ ಬುಟ್ಟು ಐಎನ್ಎಫ್ ಬರುವಂತೆ ಬುಟ್ಟು ಆಟ್ ಕರೆನ್ಸಿಗಳು ಇನ್ನಷ್ಟು ಜನಪ್ರಿಯವಾಗಬಹುದು. ಡಿಜಿಟಲ್ ಕರೆನ್ಸಿಗಳು, ಸಿಬಿಡಿಸಿಗಳು ಕೂಡ ಈ ವ್ಯವಸ್ಥೆಗೆ ಸೇರಬಹುದು. ರಾಜಕೀಯ ಪ್ರಭಾವ ಈ ಬದಲಾವಣೆ ಆರ್ಥಿಕ ವ್ಯವಸ್ಥೆಗೆ ಮಾತ್ರವಲ್ಲ, ಪ್ರಪಂಚ ರಾಜಕೀಯ ಶಕ್ತಿ ಸಮತೋಲನವನ್ನು ಕೂಡ ಬದಲಾಯಿಸುತ್ತದೆ. ಅಮೆರಿಕ ಆರ್ಥಿಕ ಪ್ರಾಬಲ್ಯ ಕಡಿಮೆಯಾದರೆ
ಅದರ ಸೇನಾ ರಾಜಕೀಯ ಪ್ರಭಾವ ಕೂಡ ಕಡಿಮೆಯಾಗುತ್ತದೆ. ಚೀನಾ, ರಷ್ಯಾ, ಭಾರತವಂತೆ ದೇಶಗಳು ತಮ್ಮ ಕರೆನ್ಸಿಗಳ ಮೂಲಕ ಪ್ರಾದೇಶಿಕ ಪ್ರಾಬಲ್ಯವನ್ನು ಬಲಪಡಿಸುತ್ತವೆ. ಯುರೋಪ್ ಯುರೋವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಆಫ್ರಿಕಾ, ಲ್ಯಾಟಿನ್ ಅಮೆರಿಕ ದೇಶಗಳು ಡಿಡಾಲರೈಸೇಷನ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತವೆ. ಬಹುಳ ಕರೆನ್ಸಿ ವ್ಯವಸ್ಥೆ ಯಾವಾಗ ಡಾಲರ್ನು ಪೂರ್ತಿ ಬದಲಾಯಿಸುತ್ತದೆ, ಪೂರ್ತಿ ಬದಲಾಯಿಸುವುದು ಎಂದೂ ನಡೆಯದು. ಡಾಲರ್ ಇನ್ನೂ ಬಲವಾದ ಕರೆನ್ಸಿಯಾಗಿಯೇ ಉಳಿಯುತ್ತದೆ, ಆದ್ರೆ ಒಂದೇ ಪ್ರಾಬಲ್ಯ ಮಾತ್ರ ಮುಗಿಯುತ್ತದೆ. ಬಹುಳ ಕರೆನ್ಸಿ ವ್ಯವಸ್ಥೆ 330ರಿಂದ 440 ಮಧ್ಯೆ ಪೂರ್ತಿ ಮಟ್ಟದಲ್ಲಿ ರೂಪುಗೊಳ್ಳಬಹುದು. INF ಬಿಲಿಯಸ್ ಅಂದಾಜುಗಳ ಪ್ರಕಾರ ಅಲ್ಲಿಯವರೆಗೆ ಯುವಾನ್ ರಿಸರ್ವ್ನಲ್ಲಿ 10ರಿಂದ 15% ಬರಬಹುದು. ಡಾಲರ್ 40ರಿಂದ 50% ಇಳಿಯಬಹುದು. ಇತರ ಕರೆನ್ಸಿಗಳು ಯೂರೋ, ರೂಪಾಯಿ, ರೂಬಲ್ ಸೇರಿ 30ರಿಂದ 40% ಇರಬಹುದು. ಸಾರಾಂಶ: ಈ ದಿನ ಬಂದ ಸುದ್ದಿಗಳು: ಸೌದಿ ಯುವಾನ್ ಟ್ರೇಡ್, ಬ್ರಿಕ್ಸ್ ಕರೆನ್ಸಿ ಚರ್ಚೆಗಳು, ರಷ್ಯಾ ಚೀನಾ ಡಿಡಾಲರೈಸೇಷನ್ ಇವೆಲ್ಲ ಒಂದೇ ಸಂಕೇತ ತೋರಿಸುತ್ತಿವೆ. ಪ್ರಪಂಚ ಮಲ್ಟಿ ಪೋಲಾರ್ ಆರ್ಥಿಕ ವ್ಯವಸ್ಥೆ ಕಡೆಗೆ ವೇಗವಾಗಿ ಹೆಜ್ಜೆ ಇಡುತ್ತಿದೆ. ಡಾಲರ್ ಪ್ರಾಬಲ್ಯ ಮುಗಿಯುವುದಲ್ಲ, ಆದ್ರೆ ಒಂದೇ ಕರೆನ್ಸಿ ಪ್ರಾಬಲ್ಯ ಮುಗಿದು ಬಹುಳ ಕರೆನ್ಸಿ ಯುಗ ಶುರುವಾಗುತ್ತಿದೆ. ನಿಮ್ಮ ಅಭಿಪ್ರಾಯ ಏನು? ಈ ಬದಲಾವಣೆ ಭಾರತಕ್ಕೆ ಯಾವ ಅವಕಾಶಗಳನ್ನು ಕೊಡುತ್ತದೆ? ಕಾಮೆಂಟ್ಗಳಲ್ಲಿ ಖಂಡಿತ ಹೇಳಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಅವರಿಗೂ ಈ ಮಾಹಿತಿ ತಲುಪಲಿ. ಇಂತಹ ಇನ್ನಷ್ಟು ಜ್ಞಾನದಾಯಕ ವಿಡಿಯೋಗಳನ್ನು ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಮೇಲೆ ಸೆಟ್ ಮಾಡಿ. ಜೈ ಶ್ರೀರಾಮ್.